ನಮ್ಮ उर्दू फेमस मिर्जा गालिब ಒಂದ್ ಕಡೆ ಹೇಳ್ತಾನ, ರೈಟ್? जो ज्यादा सोचते हैं वो फैसले नहीं करते हैं. ಯಾವ್ ಬಹಳ ಯೋಚನೆ ಮಾಡ್ತಾನೋ ಅವನು ಡಿಸಿಷನ್ ತಗೊಳಂಗಿಲ್ಲ ಅಂತ ಹೇಳ್ತಾನೆ. It means that you need to take decisions. If you fail to take decisions, then life will take decisions on you. And that will be the very heavy price you need to be paying for the decision which life takes. So let me tell you a small story. Though we don't know much certainty of date, but it was in September 1918. Please remember, I repeat, 1918, 1918 ಸೆಪ್ಟೆಂಬರ್. ಫ್ರಾನ್ಸ್ ದೇಶದ ಒಂದು ಸೀಮೆಯಲ್ಲಿ ಇರುವಂತಹ ಮಾರ್ಕಾಯಿಂಗ್ ನಗರ, ಒಂದು ಹಳ್ಳಿ ಗ್ರಾಮ ಅದು ಮಾರ್ಕಾಯಿಂಗ್ ಅಂತ ಹೇಳಿ. ಆ ಮಾರ್ಕಾಯಿಂಗ್ ನಗರದಲ್ಲಿ ಮೊದಲನೇ ಮಹಾಯುದ್ಧದ ಅಂತ್ಯದಲ್ಲಿ ಒಬ್ಬ ಸೈನಿಕ ತೆವಳುಕೋತು ಬರ್ತಾ ಇದ್ದ, ಜರ್ಮನಿದು ಸೈನಿಕ. ಅವ್ನು ಈಗ ಸಾಯ್ತಾನೋ ಆಗ ಸಾಯ್ತಾನೋ, ಅವನಿಗೆ ಎಲ್ಲಾ ಕಡೆ ಗಾಯ ಆಗಿತ್ತು, ತಲೆಗೆ ಏಟು ಬಿದ್ದಿತ್ತು, ಮೈಗೆ ಏಟು ಬಿದ್ದಿತ್ತು. ಹಿ ವಾಸ್ ಕ್ರೌಲಿಂಗ್, ತೆವಳುತ್ತಾ ಇದ್ದ ಭೂಮಿ ಮೇಲೆ. ಇಂಥ ಸಂದರ್ಭದಲ್ಲಿ ಎದುರು ಇಂಗ್ಲೆಂಡಿನ ಒಬ್ಬ ಸೈನಿಕ ಬಂದ. ಅವನ ಹತ್ರ ಫುಲ್ ಲೋಡೆಡ್ ರೈಫಲ್ ಇತ್ತು. ಅಂಡ್ ಅವನು ರೈಫಲ್ ತೆಗೆದು ಆ ಜರ್ಮನಿಯ ಸೈನಿಕನ ಕಡೆ ನಿಶಾನ್ ಮಾಡಿ ಇನ್ನೇನ್ ಶೂಟ್ ಮಾಡ್ಬೇಕು ಅನ್ನೋ ಯೋಚನೆ ಮಾಡ್ದ. ಇವನು ಈಗರ ಸಾಯ್ತಾನೆ ಅಥವಾ ಇನ್ನೊಂದ್ ಅರ್ಧ ತಾಸಿಗಾದ್ರೂ ಸಾಯ್ತಾನೆ. ಇವನಿಗೆ ಕೊಲ್ಲೋದ್ರಿಂದ ನಾನು ಸುಳ್ಳೇನೆ ಇಂಗ್ಲೆಂಡಿನ 2 ಬುಲೆಟ್ ಅನ್ನ ಹಾಳು ಮಾಡ್ತೀನಿ ಅಂತ ಹೇಳಿ ಅವನು ಆ ವ್ಯಕ್ತಿಗೆ, ಆ ಜರ್ಮನಿಯ ಸೋಲ್ಜರ್ಗೆ ಕೊಲ್ಲಲಿಲ್ಲ, ಬಿಟ್ಬಿಟ್ಟ. ಆ ಜರ್ಮನಿಯ ಸೋಲ್ಜರ್ ಬದುಕುಳಿದ್ಬಿಟ್ಟ. ನಿಮ್ಗೆ ಆಶ್ಚರ್ಯ ಆಗ್ತದೆ, ಯಾವನಿಗೆ ಆ ಸೋಲ್ಜರ್ ಹೊಡಿಲಿಲ್ಲವೋ ಆ ಜರ್ಮನ್ದು ಸೋಲ್ಜರ್ ವಾಸ್ ಅಡಾಲ್ಫ್ ಹಿಟ್ಲರ್. ಅಂಡ್ ಇಂಗ್ಲೆಂಡ್ ಯಾವ ಸೋಲ್ಜರ್ ಹೊಡಿಲಿಲ್ಲೋ ಅವನ ಹೆಸರಿತ್ತು ಹೆನ್ರಿ ಥಾಂಡಿ. ಈಗನು ನೀವು ಗೂಗಲ್ ಸರ್ಚ್ ಮಾಡಿ ನೋಡ್ರಿ, ಹೆನ್ರಿ ಥಾಂಡಿ ಅಂಡ್ ಹಿಟ್ಲರ್, ಯು ವಿಲ್ ಹ್ಯಾವ್ ಎ ವಂಡರ್ಫುಲ್ ಸ್ಟೋರಿ. ಹೆನ್ರಿ ಥಾಂಡಿ ಅವತ್ ಏನಾದ್ರೂ ಅಡಾಲ್ಫ್ ಹಿಟ್ಲರ್ಗೆ 2 ಬುಲೆಟ್ ಹೊಡೆದು ಬಿಟ್ಟಿದ್ರೆ 2ನೇ ಮಹಾಯುದ್ಧ ಆಗ್ತಿರ್ಲಿಲ್ಲ ಅಂಡ್ 5 ಲಕ್ಷ ಜನ ಸಾಯ್ತಿರ್ಲಿಲ್ಲ. ಪ್ಲೀಸ್ ರಿಮೆಂಬರ್, ಹೆನ್ರಿ ಥಾಂಡಿ ಮಾಡಿದ್ದು ಒಂದು ತಪ್ಪು, ಒಂದು ಡಿಸಿಷನ್ ತೋಳದೆ ಇರುವುದು ಇಡೀ ಜಗತ್ತಿಗೆ ಭಯಾನಕವಾಗಿ ಪರಿಣಮಿಸಿರುತ್ತದೆ. ಸೊ ಇಫ್ ಯು ಫೇಲ್ ಟು ಟೇಕ್ ಎ ರೈಟ್ ಡಿಸಿಷನ್ ಎಟ್ ಅ ರೈಟ್ ಟೈಮ್, then you have to pay a price. Hitler was saved by Henry Thandi, and that fellow went on to give punishment to the whole world, and he destroyed almost all lives, countries and nations and assets and worth everything. And now the thing is that ದುರಂತ ಏನಂತಂದ್ರೆ ನಮ್ಮ ಹಿಸ್ಟ್ರಿ ಟೀಚರ್ಸ್ ಗಳಿಗೂ 2ನೇ ಮಹಾಯುದ್ಧ ಪಾಠ ಮಾಡ್ಬೇಕು, ಹುಡುಗರ್ನು 2ನೇ ಮಹಾಯುದ್ಧವನ್ನ ಓದ್ಬೇಕು. ಒಂದ್ ವೇಳೆ ಹೆನ್ರಿ ಥಾಂಡಿ ಏನಾದ್ರೂ ಅವತ್ತು ಹಿಟ್ಲರ್ ಹೊಡೆದು ಬಿಟ್ಟಿದ್ರೆ ಹಿಸ್ಟ್ರಿ ಟೀಚರ್ಗಳು ಅಷ್ಟು ಸಂತೋಷವಾಗಿರ್ಬೋದಿತ್ತು, ವರ್ಕ್ ಲೋಡ್ ಅಷ್ಟು ಕಡಿಮೆ ಇರ್ತಿತ್ತು. ದೇರ್ಫೋರ್ ಹೆನ್ರಿ ಥಾಂಡೀಸ್ ಇಂಡಿಸಿಸಿವ್ನೆಸ್, ನಾನು ಇದನ್ನ ಇವನಿಗೆ ಹೊಡಿಬಾರ್ದು ಅಂತ ಹೇಳಿ ಬಿಟ್ಟನು, ಆ ಬಿಟ್ಟಿರೋದು ಸಮಸ್ಯೆ ಆಗಿರುತ್ತದೆ. ಆದ್ದರಿಂದ ಟೆಲ್ ಯುವರ್ ಸ್ಟೂಡೆಂಟ್ಸ್, ನೀವು ಮತ್ತು ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಒಂದನ್ನ ಅವರಿಗೆ ಹೇಳ್ರಿ, ಯಾವಾಗ ನಿರ್ಣಯ ತಗೊಳ್ಳೋ ಅವಕಾಶ ಇರ್ತದೋ ಅವಾಗ ನಿರ್ಣಯ ತಗೊಳ್ಬೇಕು. ಅಂಡ್ ಬದುಕಲಿಕ್ಕೆ ಬೇಕಾದಂತ ಸ್ಕಿಲ್ಸ್ ಗಳನ್ನ ನಾವು ಕಲ್ಕೋತಿರ್ಬೇಕು. We don't have to have too much of an huge knowledge, ನಮ್ಗೆ ಬಹಳ ಶ್ರೇಷ್ಠವಾದ ಗ್ರೇಟ್ ಆದ ಐಡಿಯಾ ನಮ್ಗೆ ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲವನ್ನ ತಿಳ್ಕೊತೀನಿ ಅನ್ನಷ್ಟು ವಯಸ್ಸು ನಮ್ಮ ಹತ್ರ ಇಲ್ಲ, ಆಯುಷ್ನು ನಮ್ಮ ಹತ್ರ ಇಲ್ಲ. ಅದಕ್ಕೆ ಆಸ್ಕರ್ ವೈಲ್ಡ್ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ಡ್ರಾಮಾಟಿಸ್ಟ್ ಬಹಳ ಅದ್ಭುತವಾಗಿ ಹೇಳೋಣ, ರೈಟ್? You don't have enough time to commit all mistakes. You have to learn from others. ಎಲ್ಲಾ ತಪ್ಪುಗಳನ್ನು ನೀನೇ ಮಾಡ್ತೀಯ ಅಂತ ಹೇಳಿತ್ತಲ್ಲ, ಬೇರೆಯವರಿಂದನೂ ಕಲಿಬೇಕು ಅಂತ ಹೇಳಿ. ಸೊ ದಟ್ ವಾಸ್ the point he wanted to make. Similarly, now ಇಂಥ ಸಿಚುವೇಶನ್, ಕೋವಿಡ್ ಅಂತ ಸಿಚುವೇಶನ್ ಬೇರೆ, ಎವ್ರಿಥಿಂಗ್ ಇಸ್ ಸ್ಟ್ಯಾಂಡ್ ಸ್ಟಿಲ್. Our income has come down. We don't have savings. We don't have any future. Then how to survive? Hello. And this how to survive is the important. Please remember, ನೀವು ಒಂದ್ಸರಿ ಅಬ್ಸರ್ವ್ ಮಾಡ್ರಿ, ಇಡೀ ಮಾರ್ಕೆಟ್ ಎಲ್ಲ ಕ್ಲೋಸ್ ಇದೆ. ಈಗ ನನ್ಗೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌ ಟು ಸರ್ವೈವ್, ರೈಟ್? ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಲಿವ್ ಆನ್ ಎವ್ರಿ ಡೇ. ಅವ್ರು ದಿನ ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ಮನೆ ನಡೀತದೆ. ಅವರಿಗೆ ನೀವು ಹೇಗೆ ಹೆಲ್ಪ್ ಮಾಡ್ಬೋದು, ಅಥವಾ ನಾನೇ ಅದು ಆಗಿದ್ರೆ ನಾನು ಹೇಗೆ ಬದುಕ್ಬೋದು? Education is not about knowing everything, Education is about knowing your life. Education is about knowing your capabilities. Education is about knowing your potentials. Once you know your capability, potentials, then bring all the resources together and implement them and become successful. Because ಈ ಜಗತ್ತು ಇಷ್ಟು ಕ್ರೂರ ಅದ,
ಇದ್ರೊಳಗೆ there is ಬಹಳ ಮಂದಿ ಹೇಳ್ತಿರ್ತಾರೆ ಸರ್ ಅಂತಃಕರಣ sympathy, see they're all philosophy, right? The only thing is that you need to survive, right? And to survive you must have some strategies. ನೀವು ಇತಿಹಾಸವನ್ನ ತೆಗೆದು ನೋಡ್ರಿ, ನಿಮ್ಗೆ ಎಡ್ವರ್ಡ್ ಕೋನಂದು ಅಂತ ಸಾವಿರಾರು, ಬಟ್ ನಮ್ದು ಟೈಮ್ ಕಾನ್ಸ್ಟೆಂಟ್ ಇರ್ತದೆ. ಅಂಡ್ ಸಿನ್ಸ್ ಇನ್ನು ಇದಾದ್ಮೇಲೆ ಯಾವ್ದು ಕ್ಲೋಸಿಂಗ್ ಸೆರೆಮನಿ ಎಲ್ಲ ಇಟ್ಕೊಂಡಿದ್ದಾರೆ ಡಾಕ್ಟರ್ ಗೀತಾ ಮತ್ತು ಅವ್ರ ಟೀಮ್. ಸೊ ಐ ಕಾಂಟ್ ಗೋ ಆನ್ ಟೆಲಿಂಗ್ ಆಲ್ ದೋಸ್ ಸ್ಟೋರೀಸ್, ಬಟ್ ಐ ಹ್ಯಾವ್ ಟೋಲ್ಡ್ ಯು 2 ವಂಡರ್ಫುಲ್ ಸ್ಟೋರೀಸ್ ಆಫ್ Alexander Webster and Robert Wallace team, and also of Mr. Edward Cohn, how they survived without anything, without any much knowledge they had. The only thing they had is skill and idea. Similarly, my dear student friends and my dear teacher friends, if we have skill and if we have the knowledge and application of that knowledge, then that's the best way you can live. Let me tell you, ಬಹಳಷ್ಟು ಜನ ಲರ್ನಿಂಗಿಗೆ, ಎಜುಕೇಶನ್ಗೆ, ನಾಲೆಜ್ಗೆ, ಇನ್ಫಾರ್ಮೇಶನ್ಗೆ ಮತ್ತು ವಿಸ್ಡಮ್ಗೆ ಒಂದೇ ಅನ್ಕೋತಾರೆ. ದೇ ಆರ್ ಆಲ್ ಡಿಫರೆಂಟ್, ರೈಟ್? ಲರ್ನಿಂಗ್ ಈಸ್ ನೋವೇರ್ ಎಜುಕೇಶನ್, education is nowhere a knowledge, knowledge is nowhere a wisdom, right? Since we get confused, we are all in lot of trouble. Last ಗೆ ನಾನು ಇನ್ನೊಂದು 2 ನಿಮಿಷದಲ್ಲಿ ನಾನು ನಿಮ್ಗೆ ಒಂದು ಸಣ್ಣದೊಂದು ಸ್ಟೋರಿ ಹೇಳ್ತೇನೆ, ರೈಟ್? How you can differentiate between application of mind and knowledge. ಒಂದು ನಾಲೆಜ್ಗೂ ಮತ್ತು ಮೈಂಡ್ ಅಪ್ಲಿಕೇಶನ್ ಮಾಡೋದಕ್ಕೂ ಬಹಳ ಒಂದು ಸಣ್ಣದೊಂದು, ಇದು ನೀವು ಜೋಕ್ ಆದ್ರೂ ಅನ್ಕೋಬಹುದು ಅಥವಾ ಲೆಸನ್ ಆದ್ರೂ ಅನ್ಕೋಬಹುದು. ಒಬ್ಬ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ ಹಾಗೆ ಇದ್ದಂತೆ, ಅವನು ಬಹಳ ತನ್ನಷ್ಟಕ್ಕೆ ನಾನು ಬಹಳ ಬ್ರಿಲಿಯಂಟ್ ಅನ್ಕೊಂಡು ಅವನು ವೆರಿ ಸೂಟ್ ಬೂಟ್ ಹಾಕೊಂಡು ಓಡಾಡ್ತಿದ್ದ ಎಲ್ಲಾ ಕಡೆ. ಅವನೊಂದ್ಸರಿ ಕಾರ್ನಾಗ ಹೋಗ್ತಾ ಇದ್ದ. ಊರ್ ಹೊರಗೆ ಒಂದು ಹುಚ್ಚರ ಹಾಸ್ಪಿಟಲ್ ಇತ್ತು. ಆ ಹುಚ್ಚರ ಹಾಸ್ಪಿಟಲ್ ಮುಂದಿಂದ ಇವನು ಯಾವ್ದೋ ಬೇರೆ ಊರಿಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೇ ಒಂದು ಕಾರ್ ಫ್ಲಾಟ್ ಆಯ್ತು. ಆ ಕಾರ್ ಫ್ಲಾಟ್ ಆಗಿದ ತಕ್ಷಣ ಮತ್ತೆ ಒಂದು ಗಾಲಿ ಬಿಚ್ಚದ ಪಂಕ್ಚರ್ ಆಯ್ತು, ರೈಟ್? ಗಾಲಿ ಬಿಚ್ಚದ ಅಂಡ್ somehow he lost ಅವನು ಆ ಗಾಲಿಗೆ ಇರ್ಬೇಕಾದ ನಟ್ಟುಗಳನ್ನ ಕಳ್ಕೊಂಡ್ಬಿಟ್ಟು. ಈಗ ಈ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ PhD ಮಾಡ್ಯಾನ, ಪರೇಶಾನ್ ಆದ, ನಟ್ಟುಗಳಿಲ್ದೇನೆ ಹೋಗೋದಿಲ್ಲ. ಅವನು ನೋಡೋಣ ಈ ಹುಚ್ಚರ ಹಾಸ್ಪಿಟಲ್ನಾಗ ಯಾರಾದ್ರೂ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಕಂಪೌಂಡ್ನಾಗ ಹೋದ. ಅಲ್ಲಿ ಒಬ್ಬ ಹುಚ್ಚ ಓಡಾಡ್ತಿದ್ದ. he was playing football, ಬಾಲ್ ಇರ್ಲಿಲ್ಲ ಬಟ್ ಫುಟ್ಬಾಲ್ ಆಡ್ತಿದ್ದ, ಬಿಕಾಸ್ he was ಹುಚ್ಚ, ರೈಟ್? ಅಂಡ್ ಈ ಪ್ರೊಫೆಸರ್ ಹೋಗಿ ಅವನಿಗೆ ಅಂದಂತೆ, ಅಲ್ಲಪ್ಪ ಇಲ್ಲಿ ಎಲ್ಲಾದ್ರೂ ಹತ್ತಿರದಲ್ಲಿ ಮೆಕ್ಯಾನಿಕ್ ಶಾಪ್ ಇದೆಯಾ? ಅವ ಹುಚ್ಚ ಇವನಿಗೆ ಕೆಳಗಿನ ಮೇಲ್ತನ ನೋಡಿ ಏನ್ ಬೇಕು ಅಂತ ಅಂದ. ಇಲ್ಲ, ನಂದು ಟೈರ್ದು 4 ಏನ್ ನಟ್ಟಿರ್ತಾವೋ ಆ ನಟ್ಟುಗಳನ್ನ ಮಿಸ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ, ಅವು ಮುಂದೆ ಹೋಗ್ಬೇಕು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಹುಚ್ಚನಂತ ಈ ಇನ್ನ 3 ಟೈರ್ಗಳವಲ್ಲ, ಹೌದವ, ಅದ್ರಲ್ಲಿಂದ ಒಂದೊಂದು ನಟ್ಟು ಬಿಚ್ಚು, ಇದಕ್ಕೆ ಕೂಡ್ಸು, ಮುಂದೆ ಎಲ್ಲಿ ಮೆಕ್ಯಾನಿಕ್ ಶಾಪ್ ಸಿಗ್ತದೋ 4 ನಟ್ ತಗೋ, ಎಲ್ಲ ಕೂಡ್ಸು. ಅರೆ ಪ್ರೊಫೆಸರ್ ವಾಸ್ ಡನ್ ಅಂಡ್ ಹಿ ಆಸ್ಕ್ಡ್, ಅರೆ ನೀನ್ ಹುಚ್ಚಿದೀಯಲ್ಲ ಅಂದ. ಹೌದು ಸರ್, ನಾನು ಹುಚ್ಚಿದ್ದೀನಿ, ಆದ್ರೆ ನಿಮಗೆ ಮೂರ್ಖಲ್ಲ ಅನ್ನೋದು. ಸೊ ದಟ್ ಇಸ್ ಅ ಥಿಂಗ್. Therefore, being a fool or mad or stupid are all 3 different things. Therefore, let us make ourselves not educated, let us not make ourselves more informative, let us not make ourselves more learned, let us make ourselves people of wisdom. Wisdom is application of knowledge, right? So wisdom is great. ನಮ್ಮ ಹಳ್ಳಿ ಊರುಗಳಲ್ಲಿ ನೋಡ್ರಿ, ಅವ್ರು ನಮಗೆ ಯಾರು PhD ಅಂತ ತಗೊಂಡಿರಂಗಿಲ್ಲ, ಬಟ್ ದೇ ಹ್ಯಾವ್ ಕಾಮನ್ ಸೆನ್ಸ್. ಕಾಮನ್ ಸೆನ್ಸ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಯಾರೋ ಒಬ್ರು ಹೇಳಿದ್ದಾರೆ, ಕಾಮನ್ ಸೆನ್ಸ್ ಇಸ್ ದ ಮೋಸ್ಟ್ ಅನ್ಕಾಮನ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಅಂತ ಹೇಳಿ. ಎಲ್ಲ ಸಿಗ್ತದೆ ಬಟ್ ಸಾಮಾನ್ಯ ಜ್ಞಾನ ಸಿಗಂಗಿಲ್ಲ. ಆದ್ದರಿಂದಲೇ ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿ ಎಲ್ಲರ ಹತ್ರ ಇರೋದಿಲ್ಲ. ದಟ್ಸ್ ಹೌ ಇಟ್ ಈಸ್ ಇಂಟರ್ಪ್ರಿಟೆಡ್. ಸೊ this was my small presentation. I hope you people have enjoyed. If there are any suggestions, I don't know, I will be able to explain or analyze all your queries, but kindly suggest me if I have any defects in my presentation or in my knowledge. I will be more helpful for you people for that. So I make it open for any queries. Kindly come forward with your questions. Let us discuss. Thank you very much. ನಮಸ್ಕಾರ ಸರ್. ನಮಸ್ಕಾರ, ನಾನು ಜಾಗೀರ್ದಾರ್ ಅಂತ ಹೇಳಿ ಗುಲ್ಬರ್ಗಾದಲ್ಲಿ ಫಿಸಿಕ್ಸ್ ಲೆಕ್ಚರರ್. ಸರ್ ನಮಸ್ಕಾರ ಸರ್. ಪ್ರೆಸೆಂಟೇಷನ್ ಜೊತೆ ಮೋಟಿವೇಶನ್ ನಂದು ಒಂದು ನಿವೇದನೆ.
ಸರ್ ಹೇಳಿ ಸರ್. ನಮ್ಮಂತ ಜ್ಞಾನಿಗಳು ಸೇರ್ಕೊಂಡು ನಮ್ಮ ಸರ್. ರೇಷ್ಮೆ ಸಂಸ್ಥೆಯ ಜೊತೆಗೆ ಒಂದು ಹಾ, ಸರ್. ಸಂಶೋಧನಾ ಸಂಸ್ಥೆ ಎಸ್ ಸರ್. ಒಂದು ಹುಟ್ಟು ಹಾಕೋಣ ಅಂತ. ಯಾಕಂದ್ರೆ Definitely. KKRDB ಯಲ್ಲಿ ಬಜೆಟ್ ಬರ್ತಾ ಇದೆ. ಹಾ, ಆದ್ರೆ ಸರ್. KKRDB ಆಗಲಿ ಅಥವಾ ಹೆಚ್ಚಾಗಿ ACS ಅಂತ ಒಂದಾಗಿದೆ, ಹಾ, ಸರ್. ಮಾನವ ಸಂಪನ್ಮೂಲ, ಅದು ತಪ್ಪು ಗೊತ್ತಿದೆ. ಆ ಹಾ, ಸರ್. ಎರಡೂ ಸಂಸ್ಥೆಗಳಿಗೂ ಕೂಡ ಸಲಹೆ ಹಾ, ಸರ್. ನೀಡಲಿಕ್ಕೆ ಅಂತೇಳಿ ಒಂದು ಸಲಹಾ ಸಮಿತಿ ಅಂತ ಮಾಡಿಲ್ಲ ಅವರು. ಹೌದು ಸರ್, ಹೌದು ಹೌದು ಹೌದು. ಅದರಿಂದ ಈ ಬೆಂಗಳೂರಿನಲ್ಲಿರುವಂತ ಐಸೆಕ್ಟ್ ಸಂಸ್ಥೆ ಮಾದರಿಯಲ್ಲಿ ಹಾ, ಸರ್. ನಾವೇನಾದ್ರೂ ಎಕನಾಮಿಸ್ಟ್, ನಿಮ್ಮಂತ ಎಕನಾಮಿಸ್ಟ್ಗಳು ಮತ್ತೆ ಲಿಟ್ರೇಚರ್ ನಲ್ಲಿ ನಾಲೆಜ್ ಇದ್ದಂತವ್ರು, ಹಿಸ್ಟೋರಿಯನ್ಸ್ ಎಲ್ಲ ಸೇರ್ಕೊಂಡು ಒಂದು ಅಡ್ವೈಸರಿ ಬಾಡಿ ಮಾಡಬಹುದಾ? ಅದಕ್ಕೆ ನಮ್ಮ ಮಾಡ್ಬೋದು. ಗೀತಾ ಮೇಡಮ್ ಅವರು ಮತ್ತೆ ರೇಷ್ಮೆ ಸಂಸ್ಥೆಯವರು ಕೂಡ ಸಹಕಾರ ನೀಡ್ತಾರೆ ಅನ್ನೋದು ನನ್ನ ವಿಶ್ವಾಸ. ಇಲ್ಲ, ಮಾಡ್ತಾರೆ. And Jagirdar sir, this is a very good idea. But my dear sir, whether politicians will allow to form such committee is the big question. ಸರ್, ಇದು NGO ಮಾದರಿಯಲ್ಲಿ ನಡೀಲಿ. ಈಗ ಏನಾಗ್ತಾ ಇದೆ ಸರ್, ಈಗ ನಾನು ಕೆಲವೊಂದು ವಿಷಯಗಳಲ್ಲಿ KKRDB ಅಪ್ರೋಚ್ ಆದಾಗ KKRDB ಸೆಕ್ರೆಟರಿ ಅವರು ಕೂಡ ಈ ವಿಷಯದಲ್ಲಿ ಬ್ಲಾಂಕ್ ಆಗಿರ್ತಾರೆ. ಎಸ್, ಅವರು ಕೂಡ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸರ್ ಒಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಎಸ್ ಸರ್. ವೈಯಕ್ತಿಕವಾಗಿ ನಾನು ಏನಾದ್ರೂ ಒಂದು ಪ್ರಾಜೆಕ್ಟ್ ಕೊಟ್ಟೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ರಾಯಚೂರಿನಲ್ಲಿ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಇದೆ. ಎಸ್ ಸರ್. ನಿಮ್ಮಲ್ಲಿ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಇದೆ, ಬಟ್ ನಾವು ಇಲ್ಲಿ ಸಾಕಷ್ಟು ಪಲ್ಸಸ್ ಗಳನ್ನ ಬೆಳಿತೀವಿ. ಎಸ್ ಸರ್. ಯಾವ ರೀತಿ ನಾವು ಕೋಆರ್ಡಿನೇಟ್ ಮಾಡಿ ನಮ್ಮ ಪಲ್ಸಸ್ ಅನ್ನ ಮಾಲ್ ನ್ಯೂಟ್ರಿಷನ್ ಇರುವಂತ ಮಕ್ಕಳಿಗೆ ಯಾವ ರೀತಿ ನಾವು ತಲುಪಿಸಬಹುದು ಅನ್ನೋದಕ್ಕೆ ಒಂದು DPR ಮಾಡ್ಬೇಕು ಅಂತಿದ್ದಾಗ, ವೈಯಕ್ತಿಕವಾಗಿ ನಾವು ಕೊಟ್ಟಾಗ ಅದಕ್ಕೆ ಬೆಲೆ ಬರೋದಿಲ್ಲ. ಎಸ್. ಒಂದು ಸಂಸ್ಥೆಯ ಮುಖಾಂತರ ಹೋಯ್ತು ಅಂದ್ರೆ ಇಂತಿಷ್ಟು ಜನ, ಈಗ ಫಾರ್ ಎಕ್ಸಾಂಪಲ್ ತಾವೆಲ್ಲ ಸಂಶೋಧನೆ ಮಾಡಿದಂತವ್ರು ಇರ್ತೀರಿ, ನಿಮ್ ಕೈಯಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳು ಇರ್ತಾರೆ ಅಥವಾ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇರ್ತಾರೆ. ಅವ್ರ ಸಹಾಯ ತಗೊಂಡು ಅವ್ರಿಗೊಂದು ಪ್ರಾಜೆಕ್ಟ್ ಕೊಟ್ಟು ಒಂದು ಕೇಸ್ ಸ್ಟಡಿ ಮಾಡಿಬಿಟ್ಟು ಆಮೇಲೆ ಒಂದು ಎಕ್ಸಿಕ್ಯೂಟಿವ್ ಸಮರಿ ಮಾಡಿ, ಸರ್ ಇದು ದಿಸ್ ಇಸ್ ದ ಪ್ರಾಬ್ಲಮ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಅಬ್ಸರ್ವ್, ದಿಸ್ ಇಸ್ ದ ಡಾಟಾ ವಿ ಹ್ಯಾವ್ ಕಲೆಕ್ಟೆಡ್ ಅಂಡ್ ದೀಸ್ ಆರ್ ದಿ ಸಜೆಷನ್ಸ್ ಅಂತ ನಾವು ಕೊಟ್ವಿ ಅಂದ್ರೆ, ಬಹುಶಃ ಇಡೀ ಸ್ಟೇಟ್ ನಲ್ಲಿ ಇಲ್ಲಾಂದ್ರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಸಾಕಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡಬಹುದು. ಜಾಗೀರ್ದಾರ್ ಸರ್, ಇದಕ್ಕೆ ಇನ್ನೊಂದು ತಮ್ಗೆ ಸಬ್ಮಿಷನ್ ನಂದೊಂದು ಪಾಯಿಂಟ್ ಆಡ್ ಮಾಡ್ತೇನೆ. ನಂಜುಂಡಪ್ಪ ವರದಿ ಆಯ್ತು ಸರ್, ವರದಿ ಅನುಷ್ಠಾನಕ್ಕೆ ತಂದ್ರು, ಅದಕ್ಕೊಂದು ಇದು ಬಜೆಟ್ ಬಂತು, ಪ್ರೆಸೆಂಟೇಶನ್ ಆಯ್ತು, ಪ್ರಗತಿ ಆಯ್ತು. ಸೊ ಇದೆಲ್ಲ ಅದ. ಬಟ್ ಈ ಭಾಗದ್ದು ನಾ ಅದೇ ಹೇಳಿನಲ್ಲ, ಯಾರಿಗೂ ಬ್ಲೇಮ್ ಮಾಡೋದ ಅವಶ್ಯಕತೆ ಇಲ್ಲ, ರಾಜಕಾರಣಿಗಳಿಗೆ ಅಥವಾ ಯಾವ್ದು ಎಜುಕೇಟೆಡ್ ಜನರಿಗೆ. ನಾನು ಲಾಸ್ಟ್ ಇಯರ್ ಇಲ್ಲಿ UNDP ದವರು ಒಂದು ಕಮಿಟಿ ಬಂದಿತ್ತು ಸರ್ ನಮ್ಮ ರಾಯಚೂರಿಗೆ. ಆ ರಾಯಚೂರಿಗೆ ಕಮಿಟಿ ಬಂದಾಗ ಅಲ್ಲಿ ಅವರು ಹಿ ವಾಸ್ ಎ ನಾರ್ತ್ ಇಂಡಿಯನ್ ಪರ್ಸನ್. ಅವರಿಗೆ ನಾನು ಹೇಳಿದೆ, ಸರ್ 20 ವರ್ಷದಿಂದ ನೀವು ಫಂಡ್ ಕೊಡ್ತಾ ಇದ್ದೀರಾ ಈ ಭಾಗಕ್ಕೆ, ನಂಜುಂಡಪ್ಪ ವರದಿ ಅವರು 20 ಪಾಯಿಂಟ್ಗಳ ಮೇಲೆ ಹಿಂದುಳಿದಿದೆ ಅಂತ ಹೇಳಿದ್ರು. ಈಗ ನನಗೇನಂತಂದ್ರೆ, ಅವರು ವರದಿ ಕೊಟ್ಟ ಮೇಲೆ ನಾವು ಅನುದಾನಗಳನ್ನ ಬಳಸಿದ ಮೇಲೆ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅನ್ನೋ ಸ್ಟಡಿ ನಮ್ ಭಾಗದಾಗ ಇಲ್ಲ ಸರ್. This is the so we don't know. Nanjundappa Vardi said that we are backward, okay, and government told that okay, we will improve you, that's fine. But now whether we have improved, if yes, how much, if not, why, in what areas we have left there. Sir, ನಿಮ್ಗೆ ಒಂದ್ ಸಣ್ಣ ಮಾಹಿತಿ ಕೊಡ್ತೇನೆ. ಯಾದಗಿರ್, ದೇವದುರ್ಗ, ಏನ್ ಯಾದಗಿರ್ದು ಡಿಸ್ಟ್ರಿಕ್ಟ್ ನಾಗೆ ಸುರ್ಪುರ್, ಶಹಾಪುರ್ ಮತ್ತು ರಾಯಚೂರ್ದು ದೇವದುರ್ಗ ಅಂಡ್ ಲಿಂಗ್ಸ್ಪುರ್ ಇದೆಯೋ, ಇಲ್ಲಿ ಏನ್ ಮೈಗ್ರೇಷನ್ ಆಗ್ತಾರೆ ಸರ್, ಜನ ಮೈಗ್ರೇಷನ್ ಆಗ್ತಾರೆ, ಗಂಡಸರೆಲ್ಲ ಹೋಗ್ತಾರೆ, ಹೆಣ್ಮಕ್ಳು ಎಲ್ಲ ಇಲ್ಲಿ ಉಳಿತಾರೆ. ಇವ್ರು ಉಳಿದವ್ರ ಮೇಲೆ ಯಾರು ರಿಸರ್ಚ್ ಮಾಡಿಲ್ಲ, ಮೈಗ್ರೇಷನ್ ಮೇಲೆ ರಿಸರ್ಚ್ ಆಗಿದೆ, ಲೆಫ್ಟ್ ಓವರ್ ಆಫ್ ಮೈಗ್ರೇಷನ್ ಮೇಲೆ ರಿಸರ್ಚ್ ಆಗಿಲ್ಲ. ಸೊ ಇಫ್ ವಿ ಸಿಟ್ ಟುಗೆದರ್, ಇಫ್ ಯಾರೋ ಒಬ್ರು ಕೂತ್ ಎಲ್ಲಾದ್ರೂ ಕೇಳಿದ್ರೆ, ಏನಾದ್ರೂ ಹೇಳಿ, ವಿ ಕ್ಯಾನ್ ಡೂ ಸಮಥಿಂಗ್ ಗ್ರೇಟ್ ಟು ದಿಸ್ ಪಾರ್ಟ್ ಆಫ್ ದ ವರ್ಲ್ಡ್. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ಸ್ಕ್ಯಾಟರ್ಡ್. ನಾವೆಲ್ಲ ಬಹಳ ದೂರ ಸ್ಕ್ಯಾಟರ್ಡ್ ಆಗಿದ್ವಿ, ಅದರಿಂದ ನಮ್ಮ ಐಡಿಯಾಸ್ ಒಂದ್ ಕಡೆ ಬರ್ತಾ ಇಲ್ಲ. ದಟ್ಸ್ ದ ಓನ್ಲಿ ಥಿಂಗ್. ಸರ್, ನಂದೊಂದು ಸಬ್ಮಿಷನ್,
ಈಗ ಮೈನರ್ ಪ್ರಾಜೆಕ್ಟ್ ಗಳಲ್ಲಿ ಇಂಥದ್ದೇನಾದ್ರೂ ನಾವು ರಿಪೋರ್ಟ್ ಕಳಿಸಿ ಮೈನರ್ ಪ್ರಾಜೆಕ್ಟ್ ಅನ್ನ ಸ್ಯಾಂಕ್ಷನ್ ಮಾಡಿಕೊಂಡು ಈ ರೀತಿ ರಿಸರ್ಚ್ ಮಾಡ್ಲಿಕ್ಕೆ ಮಾಡ್ಬೋದು ಸರ್, ಮಾಡ್ಬೋದು. ಅದೇ ಮಾಡಿ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಆಗ್ಲಿ. ಆಮೇಲೆ ನಿಮ್ಮ ಉಪನ್ಯಾಸದ ಆರಂಭದಲ್ಲಿ ನೀವು ವೈದ್ಯಕೀಯ ಕ್ಷೇತ್ರದ ಬಗ್ಗೆ ಮಾತಾಡಿದ್ರಿ ಸರ್. 371J ಬಂದ ನಂತರ ಒಂದು ಒಳ್ಳೆಯ ಸುದ್ದಿ ಏನಂದ್ರೆ ಸುಮಾರು 3,000 ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಅನ್ನ ಪಡ್ಕೊಂತಾ ಇದ್ದಾರೆ. ಆಮೇಲೆ ಈ ಕೆಲವೇ ದಿನಗಳಲ್ಲಿ ಬಹುಶಃ ಈ ವರ್ಷ ಅಥವಾ ಮುಂದಿನ ವರ್ಷ ಯಾದಗಿರಿಯಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜ್ ಬಂತಪ್ಪ ಅಂದ್ರೆ ಮತ್ತೊಂದು 100 ಮಕ್ಕಳಿಗೆ ಸೀಟ್ ಸಿಗುತ್ತೆ. ಎಲ್ಲೋ ಒಂದ್ ಕಡೆ ಪ್ರಯತ್ನ ಆಗ್ತಾ ಇದೆ. ತಮ್ಮ ಸಹಕಾರನೂ ಬೇಕು. ನಾನು ರಿಯಲಿ ಐ ವಾಸ್ ಇಂಪ್ರೆಸ್ಡ್ ಬೈ ಯುವರ್ ಸ್ಕಾಲಸ್ಟಿಕ್ ಪ್ರೆಸೆಂಟೇಷನ್. ತುಂಬಾ ಧನ್ಯವಾದಗಳು. ಆಮೇಲೆ ನಾನು ಮತ್ತೆ ರೇಷ್ಮೆ ಸಂಸ್ಥೆ ಜೊತೆ ಆಡಳಿತ ಮಂಡಳಿ ಜೊತೆ ಸಭೆ ಇದ್ದಾಗ ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದು ಸಂಶೋಧನೆ ಸಂಸ್ಥೆ ಅಂತ ಹುಟ್ಟಾಕಿ ನಾವು ಅದಕ್ಕೆ ಇಂಪ್ಲಿಮೆಂಟ್ ಮಾಡದೇ ಇರಲಿ, ಸಲಹೆ ಹೋಗೋಣ. Yes sir, yes sir, we will do that. ಧನ್ಯವಾದಗಳು. Hello, good morning sir. Good afternoon sir. Very good afternoon. So I'm Sushma. Actually, I'm an admin of education institution from Linksur sir actually. Oh, namaste madam. Nammur idri ಹೇಳಿ. ಅದೇ ಸರ್, ಶರಣಪ್ಪ ಮೇಟಿ ಅಂತ ಗೊತ್ತಿರ್ಬೋದು ಸರ್, ಅವ್ರ ಸೊಸೆ ನಾನು ಮಾತಾಡೋದು. ಹಾ ಹೇಳಿ ಮೇಡಮ್. Sir, I'm really impressed by your motivational speech. It's not a speech, but your discussion of thoughts and everything. Because ಏನಾಗುತ್ತಂದ್ರೆ, as per your explanation, ನೀವೇನೆಲ್ಲ ಮಾತಾಡಿದಿರಲ್ಲ, that is 100% true. At least ನಮಗೆ ಬೇರೆ areas ಇಲ್ಲ ಅಂತಂದ್ರೂ towards our region it is really very truth what you have spoken now. ನಮ್ಮಲ್ಲಿ ಟ್ಯಾಲೆಂಟ್ ಇದೆ, ಬಟ್ ತುಂಬಾ ಅದೇನೋ ಹೆಸಿಟೇಷನ್, ಮುಂದೆ ಬರ್ಬೇಕಂದ್ರೆ ಹೆಸಿಟೇಷನ್, ಫ್ಯಾಮಿಲಿಯಿಂದ ಎನ್ಕರೇಜ್ಮೆಂಟ್ ಇರೋದಿಲ್ಲ. ಆಮೇಲೆ ಎಲ್ಲೋ ಒಂದ್ ಸ್ವಲ್ಪ ಇವಾಗೆಲ್ಲ ವಿಮೆನ್ಗೆ ದೇ ಹ್ಯಾವ್ ಗಾಟ್ ದಟ್ ಆಪರ್ಚುನಿಟೀಸ್ ಆಲ್ಸೋ. ಸ್ಟಡಿಗೆ ಅಂತೂ ಇದ್ದೇ ಇದೆ ನಮ್ ಪ್ಲೇಸ್ ಅಲ್ಲಿ, ಎಸ್ಪೆಷಲಿ ರಾಯಚೂರು ಡಿಸ್ಟ್ರಿಕ್ಟ್. ವಾಟ್ ಐ ನೋಟಿಸ್ ಇಸ್, ಸೊ ಇವನ್ ವಿ ಆರ್ ಇನ್ ಟು ಒನ್ ಇನ್ಸ್ಟಿಟ್ಯೂಷನ್. ಸೊ ವೆನ್ ಅದರ್ ಸರ್, ಜಾಗೀರ್ದಾರ್ ಸರ್ ಏನ್ ಹೇಳ್ತಿದ್ರಲ್ಲ, that is really a very good thought for the development of poor or economical backward classes people ge eno society help agutandre. Even I pledge my hand for you in case of anything thoughts are there. Even I am ready for that, because certain things are very necessary. ಅವ್ರು ಏನ್ ಹೇಳಿದ್ರಲ್ಲ ಅದು ತುಂಬಾ, ಬಟ್ ತುಂಬಾ ಅವಶ್ಯಕತೆ ಇದೆ. ಅದರಲ್ಲಿ ನೀವ್ ಹೇಳಿದ್ದು ನಿಜಾನೇ. ಬಿಕಾಸ್ ಅವರ್ ಸಿಸ್ಟಮ್ ಹೌ ಇಟ್ ವರ್ಕ್ಸ್ ಈಸ್ ದೇ ಆರ್ ನಾಟ್ ಇನ್ ಟು ದ ಡೆವಲಪ್ಮೆಂಟ್ ಆಲ್ ದ ಟೈಮ್. ಅಂದ್ರೆ ಪೊಲಿಟಿಷಿಯನ್ಸ್ ಇರ್ಬೋದು, ಲೋಕಲ್ ಬಾಡೀಸ್ ಇರ್ಬೋದು, ದೇ ಆರ್ ಓನ್ಲಿ ಟುವರ್ಡ್ಸ್ ದ ಪ್ರಾಫಿಟ್ ಫಾರ್ ಸೆಲ್ಫ್. ದೇ ಆರ್ ನೋ ವೇ ಕನ್ಸರ್ನ್ ಟುವರ್ಡ್ಸ್ ದಿ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಆರ್ ದೀಸ್ ಥಿಂಗ್ಸ್. ಸೊ ಏನಾಗ್ಬೇಕಂದ್ರೆ ಸುಷ್ಮಾ ಮೇಡಮ್, ಒಂದೇ ಸೆಕೆಂಡ್, ತಾವ್ ಏನ್ ಅನ್ಕೋಲಿಲ್ಲ ಅಂದ್ರೆ, ಒಂದು ಸಾಕ್ರೇಟ್ಸ್ 2000 ವರ್ಷದ ಕೆಳಗೆ ಹೇಳಿದಾನೆ ಮೇಡಮ್, ಏನಂದ್ರೆ ಗವರ್ಮೆಂಟ್ ಬಿಹೇವ್ ದ ವೇ ಪೀಪಲ್ ಎಲೆಕ್ಟ್ ದೆಮ್ ಅಂತ. That is true, obviously. That is we can't go beyond that one. Yes. ಏನಂದ್ರೆ once ಅದು personalities will change. Before elect ಹೆಂಗಿರುತ್ತೆ, after elect ಹೆಂಗಿರುತ್ತೆ, that impact will be on the society. So this session was really inspiration sir, because ಎಲ್ಲರೂ ಹೇಗಾಗ್ಬಿಟ್ಟಿದೆ ಅಂದ್ರೆ ಮೆಂಟಲಿ ವಿ ಹ್ಯಾವ್ ಬೀನ್ ಸ್ಟಕ್ ಅಪ್ ಸಮ್ವೇರ್, ಲೈಕ್ ಯಾರಿಗೂ ಕೆಲಸ ಆಗ್ತಿಲ್ಲ, ಏನೋ ಡೆವಲಪ್ಮೆಂಟ್ ಬಗ್ಗೆ ವಿ ಆರ್ ನಾಟ್ ಎಟ್ ಆಲ್. ಜಸ್ಟ್ ಇವಾಗ ಹೆಂಗಂದ್ರೆ ನಾವು ಸೆಲ್ಫ್ ಆಗಿ ಸೇಫ್ ಇದ್ಬಿಟ್ರೆ ಸಾಕಪ್ಪ ಅನ್ನೋ ರೀತಿ ಆಗಿದೆ. ಸೊ ದಿಸ್ ಸೆಷನ್ ಮೆನಿ ಸ್ಟೂಡೆಂಟ್ಸ್, ಐ ಗೆಸ್ ದ ಮೆನಿ ಪಾರ್ಟಿಸಿಪೆಂಟ್ಸ್, ದೇ ವಿಲ್ ಸ್ಟಾರ್ಟ್ ವರ್ಕಿಂಗ್, ವಿಟ್ನೆಸ್ಸಿಂಗ್ ದೇರ್ ಓನ್ ಸೆಲ್ಫ್. ಏನ್ ಮಾಡ್ಬೋದು, ನಾವು ಹೇಗಿರ್ಬೋದು ಅಂತ ಅಟ್ ಲೀಸ್ಟ್ ಒಂದು ಯೋಚನೆ ಮಾಡಕ್ಕೆ ನೀವು ದಾರಿ ಮಾಡ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. And special thanks to ma'am, Rajshekhar sir, for organizing such a beautiful resource person to this session. Thank you so much to one and all. Okay, Sushma, thank you. Let other ask the questions, right? We are running short of time. Pranay sir, namaste. Good morning sir. Hello. Oh, good morning sir. ಸರ್ ಮಹಾಂತೇಶ್ ಸರ್ ಕೇಳ್ರಿ ಸರ್, ಕ್ವಶನ್ ಕೇಳ್ರಿ ಸರ್. Pranay sir, good morning.
ಸರ್ ಕೇಳಿಸ್ತಾ ಇದೆನಾ? ಸರ್ ನಿಮ್ ಸರ್ ಪ್ರಾಣೇಶ್ ಸರ್ ನಿಮ್ದು ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಓಕೆ, ಈಗ ಹಾ ಸರ್, ಓಕೆ ಓಕೆ, ಈಗ ಕೇಳಿಸ್ತಾ ಇದೆ ಸರ್. ಹಾ ಮಾಂತೇಶ್ ಸರ್ ಕೇಳಿ ಸರ್. ಸರ್ ಕರೋನಾ ಸರ್, ಬಗ್ಗೆ ಸರ್ ಕರೋನಾ ಬಗ್ಗೆ ಹೇಳ್ತಾ ಇದ್ರಲ್ಲ ಹಾ ಸರ್. ಸರ್ ನಮ್ ಇಂಡಿಯಾದಲ್ಲಿ ಈಗ ಎಲ್ಲಾ ಕಂಟ್ರಿಲೂ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಕರೋನಾ ಜಾಸ್ತಿ ಆಗ್ತಾ ಇದೆ. ಹಾ. ಬೇರೆ ಕಂಟ್ರಿಗೆ ಕಂಪೇರ್ ಮಾಡಿದಾಗ ಹೆಚ್ಚಾಗೋದಕ್ಕೆ ಕಾರಣ ಇದು ಏನಂತಂದ್ರೆ ಕೆಲವೊಬ್ರು ಪರ್ಪೋಸ್ ಆಗಿ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? Okay, let us put it in a very point blank way. ನಾವು ಎಲ್ಲರಲ್ಲಿ ಅಕಾಡೆಮಿಷಿಯನ್ಸ್ ಇದ್ದೀವಿ, ಆದ್ದರಿಂದ ಅಕಾಡೆಮಿಷಿಯನ್ಸ್ ಆಗಿ ಮಾತಾಡೋಣ. ಸಿ, ಕರೋನಾ ಇದೇನ್ ವೈರಾಣು ಇದೆಯೋ ಇದು ಒಂದ್ ರೀತಿ HIV ಇದ್ದಂಗೆ. When I say HIV, please kindly don't confuse that it is like HIV. No, I am not saying it that way. HIV ಇದ್ದ ಹಾಗೆ ಇದೆ. HIV ಅಂತಂದ್ರೆ ಬಹಳಷ್ಟು ಜನರಿಗೆ ಏನಂತಂದ್ರೆ ಒಂದೇ HIV ಅಂತ ಅಂತಾರೆ. ಬಟ್ ಪ್ಲೀಸ್ ರಿಮೆಂಬರ್, HIV ಇದ್ದಾಗ ಎಂ ತನ ಅವ. HIV A, HIV B ಲಿಂದ ಹಿಡಿದು HIV M ತನ ಅವ. ಅದೇ ರೀತಿ ಕರೋನಾ ಕೂಡ ಈಗ ಮೊದಲಿನಾಗೆ ಇಲ್ಲ, ಒಂದೇ ಕರೋನಾ. ತಾವು ಕರೋನಾದೊಂದು ಬಾಲ್ ತೋರಿಸ್ತಾರೆ, ಹೀಗೆ ಆ ಬಾಲಿನ ಮೇಲೆ ಸ್ಪೈಕ್ಸ್ ಬಂದಿದ್ದು ತೋರಿಸ್ತಾರೆ. ಈಗೆಲ್ಲ ಸ್ಪೈಕ್ಸ್ ಬಂದಿರ್ತಾರೆ. ಪ್ಲೀಸ್ ಸ್ವಲ್ಪ ಈಗ ಬಂದಿರೋದು ಏನ್ ಕರೋನಾದು ಚಿತ್ರ ತೋರಿಸ್ತಾರೋ, ಈ ಕರೋನಾದು ಪಿಕ್ಚರ್ ಈಗೇನ್ ತೋರಿಸ್ತಾ ಇದ್ದಾರೆ ಅದಕ್ಕೆ ತಾವು ಒಂದ್ ವೇಳೆ ಗಮನ ಹರಿಸಿದರೆ 2 ಸ್ಪೈಕ್ಗಳ ನಡುವೆ ಇನ್ನೊಂದು ಸಣ್ಣ ಸ್ಪೈಕ್ ಬಂದವು. ಮೊದಲು 2 ಸ್ಪೈಕ್ ಇರ್ತಿದ್ವು ಹೀಗೆ, ಅದ್ರ ನಡುವಿಂದ ಒಂದು ಸ್ಪೈಕ್. ಇಟ್ ಮೀನ್ಸ್ ದಟ್ ಇಟ್ ಈಸ್ ಡಬಲ್ ಮ್ಯೂಟೆಂಟ್, 2 ಸರಿ ಬದಲಾಗಿದೆ ಅಂತ. ಅಂಡ್ ನೌ ಕೊರೋನಾ ಈಸ್ ಗೆಟಿಂಗ್ ಇನ್ಸೈಡ್ ಅಂಡ್ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಸ್ಟ್ರಕ್ಚರ್. ಅದು ತಂದು ಶೇಪ್ ಚೇಂಜ್ ಮಾಡ್ಕೊಳ್ತಾ ಇದೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ಎ ಬಯಾಲಜಿ ಅಂಡ್ ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎ ಗವರ್ಮೆಂಟ್. ಅಂಡ್ ಇದಕ್ಕೆ ಸುಮ್ಮನೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಸರ್ಕಾರನೂ ಸ್ಪ್ರೆಡ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಬಿಕಾಸ್ neither Yediyurappa wants his government to come down, nor Chandrasekhar wants his government to fall down. Every politician at any point of time, right from Socrates to Muhammad Tughlaq to Akbar to Modi, ಎಲ್ಲರೂ ತಮ್ಮ ರಾಜ್ಯ ಆದಷ್ಟು, ಈವನ್ ದುರ್ಯೋಧನ ಕೂಡ ತನ್ನ ಜನರನ್ನ ಆರಾಮಾಗಿರ್ಲಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದ. ಯಾರಿಗೂ ಅವರಿಗೆ ಬೇಕಾಗಿಲ್ಲ. ಸೊ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಇದೇನಂತ್ರಿ, ಸರ್ಕಾರ ಸ್ಪ್ರೆಡ್ ಮಾಡ್ತಾ ಇದೆ ಅನ್ನೋದು ತಪ್ಪು. ಎಸ್, ಮಾಂತೇಶ್ ಸರ್ ನೆನ್ಪಿಟ್ಕೊಳ್ರಿ, 2020 ನಾವ್ ಏನ್ ಅನ್ಕೊಂಡಿದೀವಿ ಅಂತಂದ್ರೆ 20 ಹೋಯ್ತು ಬಿಡಪ್ಪ, 21 ಆರಾಮಾಗಿರೋಣ ಅನ್ಕೊಂಡಿದ್ವಿ. ಅವಾಗ ಫಸ್ಟ್ ವೇವ್ ಇತ್ತು, ಈಗ ಇದು ಸೆಕೆಂಡ್ ವೇವ್ ಅದ. ನಾವು ಏನಾದ್ರೂ ಎಚ್ಚೆತ್ಕೊಳ್ಳದೆ ಇದ್ದು ಈ ನಮ್ ಜನ ಮಾರ್ಕೆಟ್ ನಾಗ ಅನಾವಶ್ಯಕವಾಗಿ ಓಡಾಡುವುದನ್ನ ಬಿಟ್ಟು, ಸಭೆ ಸಮಾರಂಭಗಳನ್ನ ನಡೆಸೋದು ಬಿಟ್ಟು, ಹೀಗೆಲ್ಲ ಹುಚ್ಚುಚ್ಚು ಏನಾದ್ರೂ ಮಾಡ್ಕೋತ ಹೀಗೆ ಹೋದ್ರೆ ಐ ವಿಲ್ ಟೆಲ್ ಯು, ನಮ್ ಭಾರತದ 3rd ವೇವ್ನು ಬರ್ತದೆ. ಅಂಡ್ ಎರಡನೇದು, ನಾವು ಇನ್ನೊಂದ್ಸರಿ ಈಗ ಇನ್ನೊಂದು ದೇಶವನ್ನ ನಾವು ಕಂಪೇರ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. ಇಸ್ರೇಲ್ ದೇಶ ಉದಾಹರಣೆಗೆ, ಇಸ್ರೇಲ್ ದೇಶದಾಗ 90 ಲಕ್ಷ ಜನ ಇದ್ದಾರೆ, ಓನ್ಲಿ 90 lakhs. ನಮ್ಮ ಹೈದರಾಬಾದ್ ನಗರದಾಗ ಅದಕ್ಕಿಂತ ಜಾಸ್ತಿ ಇದ್ದಾರೆ. ನ್ಯೂಜಿಲೆಂಡ್ ನಾಗ 75 ಲಕ್ಷ ಜನ ಇದ್ದಾರೆ. ಸಿಕಿಂದ್ರಾಬಾದ್ನಾಗ ಅಷ್ಟು ಜನ ಇದ್ದಾರೆ. ಅಮೆರಿಕಾದ ಜನಸಂಖ್ಯೆ 31 ಕೋಟಿ ಅದ. ಉತ್ತರ ಪ್ರದೇಶದ ಜನಸಂಖ್ಯೆ 33 ಕೋಟಿ ಅದ. ರೈಟ್. ಜರ್ಮನಿದು ಜನಸಂಖ್ಯೆ 8 ಕೋಟಿ ಅದ. ಅಂಡ್ ರಾಜಸ್ಥಾನದ ಜನಸಂಖ್ಯೆನೂ ಅಷ್ಟದ. ಸೊ ನಾವು ಇಲ್ಲಿ ದೇಶ ಅಂತ ಹೇಳಿ ಕಂಪೇರ್ ಮಾಡಿದ್ರೆ, ಪ್ಲೀಸ್ ರಿಮೆಂಬರ್, ನಮ್ ಭಾರತದಾಗ ಬಹಳಷ್ಟು ದೇಶಗಳವ. ಒಂದೊಂದು ರಾಜ್ಯ ಒಂದೊಂದು ದೇಶಕ್ಕೆ ಈಕ್ವಲ್ ಅದ. ಹೀಗಾಗಿ ಈ ನಾವು ಎಕನಾಮಿಕ್ಸ್ ನವರು ಸ್ಟ್ಯಾಟಿಸ್ಟಿಕ್ಸ್ ದೃಷ್ಟಿಯಿಂದ ನೋಡಿದರೆ ಬೇರೆ ದೇಶಗಳದಾಗ ಎಷ್ಟು ಅನಾಹುತ ಆಗಿದೆಯೋ ಆ ಅನಾಹುತ ನಮ್ಮ ಭಾರತದ ಬಹಳ 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 ಕಡಿಮೆ ಪ್ರಮಾಣದಲ್ಲಿದೆ. ನಾನು ಈ ಅಂಶ ಹೇಳಿದ್ರೆ ಬಹಳ ಮಂದಿಗೆ ಇಲ್ಲಿ ಕೂತವರಿಗೆ ಆಶ್ಚರ್ಯ ಆಗ್ಬಹುದು. ನಮ್ ಭಾರತದಾಗ ಈ ಕರೋನಾ ಆಗಿದೆ, ಆ ಮತ್ ಬೇರೆ. ನಾರ್ಮಲ್ ಇದ್ರೊಳಗೆ ತಪ್ಪು ಔಷಧ ಮತ್ತು ತಪ್ಪು ಇಂಜೆಕ್ಷನ್ ಕೊಡೋದ್ರಿಂದ ಪ್ರತಿ ವರ್ಷ 5 ಲಕ್ಷ ಜನ ಸಾಯ್ತಾರೆ. 5 lakh people died because of wrong diagnosis and wrong injection also. So
5 ಲಕ್ಷ ಜನ ಸತ್ತಿದ್ದಾರೆ ಯಾವಾಗ ಡಾಕ್ಟರ್ಸ್ ಗಳ ಕೈಯಿಂದ. ಕರೋನಾದಿಂದ ಕೇವಲ 2 ಲಕ್ಷ ಜನ ಮಂದಿ ಸತ್ತಿದ್ದಾರೆ. ಸೊ ದಿಸ್ ಈಸ್ ವೆರಿ ಬಿಗ್, ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ಎವರ್ ದ ರೂಮರ್ಸ್ ಆರ್ ಗೋಯಿಂಗ್ ಟು ಬಿ ಸ್ಪ್ರೆಡ್, ದಟ್ ರೂಮರ್ ಹ್ಯಾಸ್ ಟು ಬಿ ಸ್ಟಾಪ್ಡ್. ಅದಕ್ಕೆ ನಮ್ಮ ಹತ್ರ ಬಂದ್ರೆ ನಾವು ಅದಕ್ಕೆ ನಿಂದ್ರಿಸ್ಬೇಕು, ಅದಕ್ಕೆ ಮುಂದಕ್ಕೆ ತಳ್ಳಬಾರ್ದು. ಅಂಡ್ ತಾವು ನೋಡಿರ್ಬೋದು, ಕೆಲವು ಜನ ಇಲ್ಲ ಇದು ಈ ಪಕ್ಷದಿದೆ, ಈ ಜಾತಿಯವ್ರದ್ದು ವ್ಯಾಕ್ಸಿನ್ ಇದೆ ಅಂತಂದಿದ್ರು. ಈಗ ಅದೇ ಜನ ಕೇಳ್ತಾ ಇದ್ದಾರೆ ಯಾಕೆ ಕೊಟ್ಟಿಲ್ಲ ಜನರಿಗೆ ಅಂತ ಕೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಗೋನ್. But we as an academicians, we have to understand, we have to analyze this, and we have to stop these rumors. That's the only thing. And we will win this. Please remember, ಭಾರತದವರು ಸ್ವಲ್ಪ ಹಳೆ ಸ್ವಲ್ಪ ಹಿಂದುಳಿದವರು ಹಿಂಗೆ ಏನೋ ಇರಬಹುದು, but bloody when Indians think and come and decide, they will win anything. But bloody when without using a gun they have thrown out English people. Why can't we kill this corona? We will definitely do. हम होंगे कामयाब, बस आशा की भावना रखिएगा. थैंक यू. थैंक यू सर, थैंक यू. हेलो 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 सर. डॉक्टर साहब नमस्ते. ನಮಸ್ತೆ ಸರ್. डॉक्टर ಸರ್ साहब ಏನಿಲ್ಲ, ವಂಡರ್ಫುಲ್ ಪ್ರೆಸೆಂಟೇಷನ್ ಇತ್ತು, ಕಂಗ್ರಾಚುಲೇಷನ್. ಜಾಗೀರ್ದಾರ್ ಸರ್ ಮಾತಾಡಿದ್ದನ್ನ ಸ್ವಲ್ಪ ಮುಂದುವರಿಸ್ತೇನೆ ನಾನು ಅಷ್ಟೇ. ಅಲ್ಲ ನನಗೆ ಎಲ್ಲ ಈಗ ನಾನು ಅದೇ ಅನ್ಬೇಕಂದಿದ್ದೆ. ಶಾಂತಾ ಮೇಡಮ್ ಇದ್ರು ಜಾಯ್ನ್ ಆಗಿರಿ ಅನ್ಬೇಕಂದಿದ್ದೆ ನಾನು. ಹೇಳ್ರಿ ಮೇಡಮ್. ನಾ ಜಾಯ್ನ್ ಇದ್ದೀನಿ ಅವಾಗ 11 ಗಂಟೆಯಿಂದನೇ. ಎಲ್ಲೋ ನಡೆದಿರಿ, ಕಾರ್ನಾಗಿದ್ದೀರಿ, ಮನೆಯಾಗೂ ಇಲ್ಲ, ಗೊತ್ತದ ನಮ್ಗ. ಸೊ ಸರ್ 2 ವಿಷಯನ ಹೇಳಿದ್ರು. ಒಂದು, ತಮ್ಮಂತವ್ರು ಒಂದು ರಿಸರ್ಚ್ ಇದನ್ನ ಮಾಡ್ಕೊಂಡು ರೇಷ್ಮೆ ಕಾಲೇಜ್ದವ್ರ ಜೊತೆಗೆ ನಾವು ಇರ್ಬೇಕು ಅಂತ. ಸೊ ಇದ್ರ ಬಗ್ಗೆ ನಾನು ನಿನ್ನೆನೆ ಗೀತಾ ಮೇಡಮ್ ಅವ್ರ ಜೊತೆ ಮಾತಾಡಿದ್ದೆ. ಪ್ರಾಣೇಶ್ ಅವರು ಅವ್ರ ಕಾಲೇಜು ಆನ್ಲೈನ್ ಇದರ ಪ್ರೊಸೆಸ್ ಅಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಫಸ್ಟ್ ಕಾಲೇಜ್ ಅವರು ನ್ಯಾಕಿಗೆ ಹೋಗಿದ್ದು. ಸೊ ಅವರ ನಾವು ಏನಂತಾರೆ ವಿದ್ವತ್ತನ್ನ ನಾವು ಬಳಸ್ಕೊಳ್ಬಹುದು. ಅವರು ಟೈಮ್ ಕೊಡ್ಲಿಲ್ಲ ಅಂದ್ರೆ ನಾವು ಜಬರ್ದಸ್ತಿಲಿಂದ ಅವ್ರಿಗೆ ಕರೆಸಿ ಅವ್ರ ಟೈಮ್ ತಗೊಳ್ಳೋಣ ಅನ್ನೋದು ಬಹಳ ಹಕ್ಕಿಂದ ನಾ ಮೇಡಮ್ ಅವ್ರಿಗೆ ನಾನು ಇನ್ ಮಾತಾಡಿದ್ದೀನಿ. ಅದರಲ್ಲಿ 2 ಮಾತಿಲ್ಲ, ನೀವು ಮಾಡ್ಬೇಕು ಹೆಲ್ಪ್ ಅವ್ರು ಕೇಳಿದಾಗ ಮಾಡ್ಬೇಕು, ಮತ್ ನಾವು ಜೊತೆಗೆ ನಾವು ಇರ್ತೀವಿ. ಯಾಕಂದ್ರ ರೇಷ್ಮೆ ಸರ್ ಇರೋವರೆಗೂ ಅದು ಬಹಳ ಈ 17-18 ವರ್ಷದಿಂದ ಆ ಸಂಸ್ಥೆ ಹೆಂಗ್ ಬೆಳೀತಾ ಇದೆ ಅನ್ನೋದನ್ನ ನಾವು ಕಣ್ಣಾರೆ ನೋಡಿದೀವಿ. ಈಗ ಒಂದು ದೊಡ್ಡ ಹೆಮ್ಮರವಾಗಿ ಅದು ಬೆಳೆದದ. ಆ ಹೆಮ್ಮರಕ್ಕಿನ್ನ ಅವ್ರ ಮಕ್ಕಳು, ಅವ್ರ ಮಿಸ್ಸಸ್ ಅದರಿಂದ ಹೊರಗೆ ಬಂದು ಅದ್ರ ಹಿಂದೆ ನಿಂತ್ಕೊಂಡು, ಭಾರತಿ ಮೇಡಮ್ ಹಿಂದೆ ನಿಂತ್ಕೊಂಡು ಮಾಡ್ತಾ ಇದಾರಲ್ಲ ಈ ವ್ಯವಸ್ಥೆ ಒಳಗೆ, ಅದು ನಾವು ಅಪ್ರಿಸಿಯೇಷನ್ ಮಾಡ್ಬೇಕು ಅವ್ರಿಗೆ. ಅಲ್ಲಿ 4 ಪಿಲ್ಲರ್ ಇದ್ದಂಗ, ಗೀತಾ ಮೇಡಮ್, ಭಾರತಿ ಮೇಡಮ್, ಅಲ್ಲಿ ಈ ಸಿರಿವಾಳ್ಕರ್ ಸರ್, ಇಂಥವ್ರು ಬಹಳ ಜನ ಸ್ಟಾಫ್ ಜೊತೆಗೆ ಅವ್ರ ಮಕ್ಕಳು ಇಬ್ರು MTech ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಆ ಸಂಸ್ಥೆ ಬೆಳೆಸ್ಲಿಕ್ಕೆ ನಿಂತಾರ. ತಮ್ಮಂತವ್ರು ಆ ಸಂಸ್ಥೆ ಜೊತೆಗೆ ಇನ್ನು ಮುಂದೆ ನ್ಯಾಕಿಗೆ ಮತ್ತೆ ಬೇರೆ ಬೇರೆ ಪ್ರೊಸೆಸ್ ಇರ್ತದೆ. ಅದು ಒಂದು ಯೂನಿವರ್ಸಿಟಿ ಲೆವೆಲ್ ಬೆಳಿಬೇಕು ಅನ್ನೋದು ಬಹಳ ಏನಂತಾರೆ ಬಹಳ ಕಳಕಳಿಯಿಂದ ಬೆಳೆಸ್ತಕ್ಕಂಥ ಸಂಸ್ಥೆ. ತಾವು ಅದ್ರ ಜೊತೆಗೆ ಇರ್ಬೇಕು ಅಂತ ಬಹಳ ಆಗ್ರಹಪೂರ್ವಕವಾಗಿ ಹೇಳ್ತೇನೆ. ಇದು 1ನೇದು. ಅದಕ್ಕೆ ತಮ್ಮ ಒಪ್ಪಿಗೆ ಅದ ಅಂತ 100% ನಾನು ನಿಮ್ಮ ಪರವಾಗಿ ನಾನು ಅವ್ರಿಗೆ ಹೇಳಿದ್ದೇನೆ. ಇನ್ನೊಂದು KKDBR ಬಗ್ಗೆ ಸರ್ ಮಾತಾಡಿದ್ರು. ಜಾಗೀರ್ದಾರ್ ಸರ್ ಒಳ್ಳೆ ಒಪಿನಿಯನ್ ಹೇಳಿದ್ರು. KKDBR ಈಗ ಹೆಂಗ್ ಯೂಸ್ ಆಗ್ತಾ ಇದೆ ಅಂದ್ರೆ, KKDBR ಅದ ಅಂತ ಅಂದ್ಕೂಡ್ಲೆ ಹೈದರಾಬಾದ್ ಕರ್ನಾಟಕ ಡೆವಲಪ್ ಅಂತ ಅಂದ್ಕೂಡ್ಲೆ ಬರೀ ಬಿಲ್ಡಿಂಗ್, ಟಾಯ್ಲೆಟ್ಸ್, ರೋಡ್ಸ್, ನಿಮ್ಗೇನ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಬೆಳೀತಾ ಇದೆ. ಅಲ್ಲಿ ಬೆಳಿಬೇಕಾಗಿರೋದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ನಮ್ಮ HR ಹ್ಯೂಮನ್ ರಿಸೋರ್ಸ್ ಬೆಳಿಲಿಲ್ಲ ಅಂತಂದ್ರೆ ಅದು ಬಹಳ ಇದಾಗ್ತದೆ. ಹಿಂದೆ ಒಂದ್ ಸ್ವಲ್ಪ ದಿವಸದ ಹಿಂದೆ 2-3 ವರ್ಷದ ಹಿಂದೆ ಬುಕ್ಸಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಎಲ್ಲ ಒಂದಿಷ್ಟು ಎಲ್ಲ ಇಳಿಸ್ಕೊಂಡ್ರು ಲಿಸ್ಟ್. ನಾವು ಈ ಜನರಿಗೆ ಬರೀ ಬಿಲ್ಡಿಂಗ್ ಮಾಡೋದ್ರಲ್ಲಿಂದ ಈ ಹೈದರಾಬಾದ್ ಕರ್ನಾಟಕ ಡೆವಲಪ್ ಆಗೋದಿಲ್ಲ. ಅವರಿಗೆ ಭೌತಿಕವಾಗಿ ಎಲ್ಲಿತನ ಅವ್ರ ದಾರಿದ್ರೆ ಹೊಡೆದೋಡ್ಸಂಗಿಲ್ಲ, ಅಲ್ಲಿ ತನ ಇದು ಬೆಳಂಗಿಲ್ಲ. ಅಲ್ಲಿ ಒಳಗ್ ಕಮಿಟಿ ಇರ್ತದ, ಅದ್ರೊಳಗ ಒಂದ್ 12 ಜನ ಏನೋ ಮೆಂಬರ್ಸ್ ಇರ್ತಾರೆ. ಛಾಯಾ ಮೇಡಮ್ ಇದ್ರಲ್ಲ, ತಮಗ್ ಗೊತ್ತದ, ತಮ್ ಗೈಡ್ ಅವರು. ಸೊ ಛಾಯಾ ಮೇಡಮ್ ಅವರು ಹೋದ್ಮೇಲೆ ಒಳಗೆ ಯಾರ್ಯಾರು ಅದಾರೋ ಗೊತ್ತಿಲ್ಲ. ಅಲ್ಲಿ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಇಟ್ಕೊಂಡವರು ಮೆಂಬರ್ಸ್ ಆದಾಗ ಮಾತ್ರ ಈ ತರದ ಆಕ್ಟಿವಿಟೀಸ್ಗಳು ಬೆಳಿಲಿಕ್ಕೆ ಸಾಧ್ಯ ಅದ. ನಾವು ಲಾಸ್ಟ್ ಇಯರ್, ತಮಗ್ ನೆನಪಿರ್ಬೇಕು, ಲಾಸ್ಟ್ ಇಯರ್ ನಾವಿಬ್ರು ಮಾತಾಡಿದ್ವಿ KKDBR ಏನಾದ್ರು ಪ್ರಾಜೆಕ್ಟ್ ತಗೊಳ್ಳೋಣ, ಇಬ್ರು ಸೇರಿ ಸೋಶಿಯೋ ಎಕಾನಮಿಕ್ ಲೆವೆಲ್ ಅಲ್ಲಿ ಆ ಕೆಲಸ ಮಾಡೋಣ ಅಂತ.
ಸೊ ಅದರೊಳಗೆ ಕರೋನಾ ಬಂತು, ಅದು ಅಲ್ಲಿಗೆ ಅದು ನಿಂತೋಯ್ತು. ಸ್ಟಾಪ್ ಆಯ್ತು ಅದು ಅಲ್ಲಿಗೆ. ಸೊ ಜಾಗೀರ್ದಾರ್ ಸರ್ ಇದ್ರೊಳಗೆ ಇದ್ರೆ, ಈಗ ಅವರು ಇದನ್ನ ಡಿಸ್ಕಷನ್ ಕೇಳ್ತಾ ಇದ್ರೆ, ಸೊ ಅವರು KKDBRದಲ್ಲಿ ಅವರಿಗೆ ಚಲೋ ಎಲ್ಲ ಲಿಂಕ್ಸ್ ಅದಾವು. ಒಳಗೋಗಿ ಈ ತರದ್ದು ಏನಾದ್ರೂ ಪ್ರಾಜೆಕ್ಟ್ಸ್, ಸೆಮಿನಾರ್ಗಳು, ನಾವು ಎಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ, ಡೆವಲಪ್ಮೆಂಟ್ ಅಂದ ತಕ್ಷಣಕ್ಕ ಬರೀ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗೋದಕ್ಕಿಂತಲೂ ಭೌತಿಕವಾಗಿ ಬೆಳವಣಿಗೆ ಆದ್ರೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಆಗ್ಬೇಕು. ಇಲ್ಲಿನ ಮಕ್ಕಳಿಗೆ ನೀವು ಬಿಲ್ಡಿಂಗ್ ಕೊಡೋದಕ್ಕಿಂತ ಬುಕ್ಸ್ ಕೊಡ್ರಿ. ಬುಕ್ಸ್ ಇಲ್ಲ ಕಾಲೇಜ್ನಾಗ, ಗೌರ್ಮೆಂಟ್ ಕೊಡ್ತಾ ಇಲ್ಲ, ಯಾರು ಕೊಡ್ತಾ ಇಲ್ಲ. ಬುಕ್ಸ್ ಇಲ್ಲ ಅಂದಾಗ ಮಕ್ಕಳು ಓದೋದು ಹೆಂಗ? ಸೊ ಆ ಲೆವೆಲ್ ಅಲ್ಲಿ ಏನಾದ್ರೂ ಮಾಡಿದ್ರೆ ಇದನ್ನು ಕೂಡ ಆಗಬಹುದು ಅಂತ ನನಗನ್ನಿಸ್ತದೆ. ಅದೇ ಕೇಳಿದ್ದೇನೆ, ಆಕ್ಚುಲಿ ಇದೇನೆ ನಾವು. Thank you so much for supporting us, Shanta madam. ಆಲ್ವೇಸ್ ವೆಲ್ಕಮ್ ಮೇಡಮ್, ನಾವ್ ಯಾವತ್ತೂ ನಿಮ್ ಜೊತೆಗಿದ್ದೀವಿ. ಇದು ಡಾಕ್ಟರ್ ಗೀತಾ ಮೇಡಮ್. ಹಾ ಹೇಳ್ರಿ ಸರ್. Actually, Dr. Shanta madam is my mentor and my leader. I know sir. ಇಲ್ಲ ಸರ್, Definitely sir. We will be looking forward for your cooperation in future endeavors sir. Definitely madam. ಮೇಡಮ್ ಅವ್ರ ಹೆಲ್ಪ್ ತಗೊಂಡು ನಮ್ಮ ಕಾಲೇಜು ಇಡೀ ಡಿಸ್ಟ್ರಿಕ್ಟ್ ಒಳಗ 3rd cycle ಹೋಗಿ B grade ತಗೊಂಡಿರೋದು ನಮ್ಮ ಟೀಮ್ ಜೊತೆಗೆ. ನಮ್ದೊಂದು ಟೀಮ್ ಅದಲ್ಲ ನಮ್ಮ ಕಾಲೇಜ್ನಾಗ, ಅವ್ರ ಜೊತೆಗೆ ಸರ್ದ್ ಲೀಡರ್ಶಿಪ್ ಒಳಗೆ 15 ನಾನು ಡೆಪ್ಯುಟೇಷನ್ ಮೇಲೆ ತಗೊಂಡಿದ್ದೆ ನಮ್ಮ ಕಾಲೇಜಿಗೆ. Sorry for the interruption madam. Sorry for the interruption. We are running short of time now. Yes, for the next Okay. That's what I wanted to so say you. ಯಾಕಂದ್ರೆ ನಾವು ಶಿಫ್ಟ್ ಆಗೋಣ ಅಂತ we'll discuss more things with sir. ಎಲ್ಲರಿಗೂ ಧನ್ಯವಾದಗಳು. Thank you very much. ಈ ತರ ಸಾಕಷ್ಟು ರಿಸರ್ಚ್ ವರ್ಕ್ ಅನ್ನ ಮಾಡೋಣ ನಾವು. Yes madam. Thank you. In collaboration and all. Thank you so much. Thank you so much. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. Yeah. Good afternoon one and all. Yeah, what's up? Yeah, good afternoon one and all gathered here. I would like to present the vote of thanks. I take this golden opportunity to thank the respected today's resource person, Dr. Pranesh Kulkarni sir. Thank you sir for conducting the session in your busy schedule. We will cultivate the advice you have gave us in a real life. Thank you sir. Thank you so much for your inspirational thoughts. And I also and I also extend my gratitude to Dr. Shailaja Patil madam, principal, Dr. Geeta madam, coordinator, Dr. Bharti and Reshmi madam, Mr. Sharas sir, and Dr. Rashekar sir. I have to say this program would not be such a successful without the continuous monitoring and supervision of Dr. Geeta madam and Dr. Bharti madam. Thank you so much madam. Most welcome dear. And I also give my gratitude to all the teaching, non-teaching staff, students and participants. Thank you one and all. Thank you sir. Next session will be the validatory session, which is continued by Dr. Geeta madam. It will be at 12:10. I request all the participants to join the next session. Thank you. Pranesh sir, if you are free, you can join for the validatory session sir. This is going to be participating in this session sir. After 5 minutes. Definitely. Yes, I will be joining. I have some jobs to attend. I will come back. Thank you. Fine sir. Carry on. Thank you. Excuse me, Geeta madam. It's a nice job, madam. Can I have all? I mean, do you maintain any records? Records in the sense video recording or screenshot recording? Yeah. It is like there. this. Some we have done, sir. We'll send to your mail. Please, madam. Please.